ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ರಾಘವ ಸೂರ್ಯ. ಈ ಹೊತ್ತಿನ ಈ ಸುದ್ದಿ ಸಂಚಿಕೆಯಲ್ಲಿ ಮೊದಲ ಸುದ್ದಿ ಯಾವುದು? ಹೌದು, ಬಹಳ ಇಂಟ್ರೆಸ್ಟಿಂಗ್. ಕಾರಣ ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಏನೋ ನಡೀತಾ ಇದೆ ರೀ. ಒಂದು ಪ್ರತಿಭಟನೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ರಾಷ್ಟ್ರ ರಾಜಧಾನಿಯಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಒಂದು ಅರಾಜಕತೆ ಏನಾದರೂ ಸೃಷ್ಟಿಯಾಗಿದೆಯಾ? ನಾವು ಅಂದುಕೊಂಡಂತೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಕೇಂದ್ರ ಸರ್ಕಾರ ಆಗಿರಬಹುದು, ಯಾವುದೇ ನಾಯಕರಾಗಿರಬಹುದು, ಅವರು ಕೊಟ್ಟ ಆಶ್ವಾಸನೆಗಳನ್ನು, ಭರವಸೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಇಲ್ವಾ? ಬೆಲೆ ಏರಿಕೆಯ ಬಿಸಿ ಇರಬಹುದು, ಅರಾಜಕತೆ ಇರಬಹುದು, ಪ್ರಕೃತಿ ವಿಕೋಪಗಳಿರಬಹುದು. ಒಟ್ಟಿನಲ್ಲಿ ನಾನಾ ಕಾರಣಗಳಿಂದ ಜನಜೀವನ ಈಗ ಹಿಂಗಿದೆ ಅನ್ನೋದನ್ನು ಆಧರಿಸಿ, ಅವರ ಮನಸ್ಥಿತಿಯ ಆಧಾರದ ಮೇರೆಗೆ ಈಗ ಒಂದು ಶಾಕಿಂಗ್ ರಿಪೋರ್ಟ್ ಸಿಕ್ಕಿದೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ಈಗ ಏನಾದರೂ ಲೋಕಸಭೆ ಚುನಾವಣೆ ನಡೆದ್ರೆ ಯಾರಿಗೆ ಗೆಲ್ತಾರೆ? ಜನನ್ ಬಿಟ್ಟು ಎಲ್ಲರೂ ಗೆಲ್ತಾರೆ. ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ? ಅಂದ್ರೆ ಯಾರು ಪ್ರಧಾನಿ ಆಗಬೇಕು ಅನ್ನುವ ಮನಸ್ಥಿತಿಯಿಂದ ವೋಟ್ ಮಾಡ್ದಂಗಿದೆ. ಸ್ಫೋಟಕ ಸರ್ವೆಯಲ್ಲಿ ಬಟ ಬಯಲಾಗಿದೆ ಒಂದಿಷ್ಟು ಸತ್ಯಾಂಶ. ಇದು 50,000ಕ್ಕೂ ಹೆಚ್ಚು ಜನರ ಮಹಾ ತೀರ್ಪು. ನೀಟ್ ಮಹಾ ಹಗರಣ, ರಾಮ ಮಂದಿರ ಹುಂಡಿ ಸ್ಕ್ಯಾಮ್, ಮೋದಿ ಸರ್ಕಾರ ವಿರುದ್ಧ ಸಾಲು ಸಾಲು ಕಳಂಕ ಈಗ ಅಂಟಿಕೊಂಡಿದ್ದಾವ. ಕಮ್ಮಿ ಆಯ್ತಾ ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ? ವರ್ಚಸ್ಸು ಕಮ್ಮಿ ಆಯ್ತಾ? ಪಾಪ್ಯುಲಾರಿಟಿ ಕಡಿಮೆ ಆಯ್ತಾ? ಜನಪ್ರಿಯತೆ ಹೆಚ್ಚಿಸಿಕೊಳ್ತಾ ಇದೆಯಾ ಕಾಕ್ರೋಚ್ ಪಾರ್ಟಿ? ನೋಡಿ, ಜಿರ್ಲೆ ಪಾರ್ಟಿ ಅಂತ ಆರಂಭದಲ್ಲಿ ಬಹಳ ತಾತ್ಸಾರವಾಗಿ ನೋಡಲಾಗ್ತಾ ಇತ್ತು. ಆದರೆ ಈಗ ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದಾಗ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆಗಿರುವಂಥ ಮಹಾ ಲೋಪದೋಷಗಳು, ಕೆಟ್ಟ ಬೆಳವಣಿಗೆಗಳು, ಎಷ್ಟು ಜನರು, ಎಷ್ಟು ವಿದ್ಯಾರ್ಥಿಗಳು ತಮ್ಮ ಪ್ರಾಣ ಕಳೆದುಕೊಂಡ್ರಲ್ರಿ. ಇದಕ್ಕೆಲ್ಲ ಯಾರ್ರೀ ಹೊಣೆಗಾರರು? ಆ ಪ್ರಾಣಕ್ಕೆ ಕಿಂಚಿತ್ತು ಬೆಲೆ ಇಲ್ವಾ ಅನ್ನೋದು ಒಂದು ವಾದ. ಅದರ ಜೊತೆಗೆ ಧರ್ಮಗಳ ನಡುವೆ ಇರುವಂಥ ಒಂದು ಬೇಗುದಿ, ಅರಾಜಕತೆ, ನಮ್ಮ ಧರ್ಮವೇ ಶ್ರೇಷ್ಠ ಅನ್ನುವ ಒಂದು ಹುಮ್ಮಸ್ಸಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳನ್ನು ಪಡೆದುಕೊಳ್ಳೋದು, ಮತಾಂತರಗಳಾಗೋದು, ಅದನ್ನು ಕಡಿವಾಣ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ಇಂಡೈರೆಕ್ಟ್ ಡಿಸಿಷನ್ಸ್ಗಳಿರಬಹುದು. ಎಲ್ಲ ಅಜೆಂಡಾಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಎಸ್, ಹಾಗಾದರೆ ವಾಟ್ ಈಸ್ ದ ರಿಯಾಲಿಟಿ? ಲೆಟ್ಸ್ ರಿವೀಲ್ ಇಟ್. ಅಶ್ವವೇಗ ಸರ್ವೆಯಲ್ಲಿ ಮಿಂಚು ಹರಿಸಿದ್ದಾರೆ ಪ್ರಧಾನಿ ಮೋದಿ. ಎಸ್, ವೈ ಇಟ್ ಈಸ್ ಸೋ? ಅಶ್ವವೇಗ ಸರ್ವೆಯಲ್ಲಿ ಮೋದಿಗೆ ಶಾಕಿಂಗ್ ನಂಬರ್ಸ್. ವೈ ಇಟ್ ಈಸ್ ಸೋ? ಯಾಕಾಗಿ? ರಾಹುಲ್ ಗಾಂಧಿಗೂ ಕೂಡ ರಾಜ್ಯದ ಜನತೆ ಶಾಕ್ ಕೊಟ್ಟಿದ್ದಾರೆ. ಹಲವು ಆರೋಪಗಳ ಮಧ್ಯೆಯೂ ಮೋದಿಯೇ ಮುಂದಿದ್ದಾರೆ ಜನಪ್ರಿಯತೆಯಲ್ಲಿ. ಈಗ ಲೋಕಸಮರ ಒಂದು ವೇಳೆ ನಡೆದ್ರೆ, MP ಎಲೆಕ್ಷನ್ ನಡೆದ್ರೆ ಯಾರಿಗೆ ಬೆಂಬಲ ಅನ್ನುವ ಪ್ರಶ್ನೆ ನಮ್ದಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಗೆ ಕರ್ನಾಟಕದ ಜನತೆ ಮತ್ತೆ ಜೈ ಅಂದಿದ್ದಾರೆ. ರಾಹುಲ್ ಗಾಂಧಿಗೆ 2ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ಜನ, ನಮ್ಮ ರಾಜ್ಯದ ಜನತೆ, ನಮ್ಮ ವೀಕ್ಷಕರು 50,000ಕ್ಕೂ ಹೆಚ್ಚು ಜನ ಈ ಸಮೀಕ್ಷೆಯಲ್ಲಿ ಭಾಗಿಯಾದರು. 35,000ಕ್ಕೂ ಹೆಚ್ಚು ಜನರಿಂದ ಪ್ರಧಾನಿ ನರೇಂದ್ರ ಮೋದಿಗೆ ಜೈ ಅಂದಿದ್ದಾರೆ. ಈಗ ಎಲೆಕ್ಷನ್ ನಡೆದ್ರೆ ಮೋದಿಗೆ ಓಟ್ ಅಂತ ಜನ ಹೇಳ್ತಾ ಇದ್ದಾರೆ. ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಚರ್ಚೆ ಮಾಡ್ಬೋದು. ಕಾಕ್ರೋಚ್ ಪಾರ್ಟಿಯನ್ನು ಗಂಭೀರವಾಗಿ ಪರಿಗಣಿಸಿದ್ದಾರಾ ಇಲ್ವಾ ಅದು ಕೂಡ ಗೊತ್ತಾಗುತ್ತೆ. ಆದರೆ ಸದ್ಯದ ಈ ಒಂದು ಮೂವ್ಮೆಂಟ್ ಅಂತ ಕರಿತೀವಿ, ಒಂದು ಚಳವಳಿ ಅಂತ ಕರಿತೀವಿ. ಈ ಮೂವ್ಮೆಂಟ್ ಮತ್ತು ಚಳವಳಿ ಅಂತ ಹೇಳಿದಾಗ ಸದ್ಯಕ್ಕೆ ನಮ್ಮ ಇತ್ತೀಚಿನ ಜನರೇಷನ್ನಲ್ಲಿ ನಾವು ಗಮನಿಸಬಹುದಾದಂಥ ಒಂದು ಅಂಶ ಅಂತ ಹೇಳಿದ್ರೆ ಅದು ಅಣ್ಣಾ ಹಜಾರೆ ಅವರ ಲೋಕಪಾಲ್ ಬಿಲ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ವಿ ಅಲ್ವೇ? ಎಸ್, ಆದರೆ ಈಗ ಅಂಥದ್ದೇನಾದರೂ ನಡೆಯುತ್ತಾ ಅನ್ನುವ ಪ್ರಶ್ನೆ ಕೂಡ ಗರಿಗೆದರ್ತಾ ಇದೆ. ಓಕೆ, ಯಾರ್ಯಾರಿಗೆ ಎಷ್ಟು ಓಟ್ ಹಾಕಿದ್ದಾರೆ, ಯಾರಾಗಬೇಕ್ರಿ ಪ್ರಧಾನಿ ಅಂತ ಹೇಳಿದಾಗ ಅಶ್ವವೇಗ ಸರ್ವೆಗೆ ಸಿಕ್ಕಿರುವಂಥ ಒಂದು ಸ್ಪಂದನೆ 65% ಪ್ರಧಾನಿ ಮೋದಿಯ ಪರವಾಗಿ ಬಂದಂಥ ಮತಗಳು. 45%
ನರೇಂದ್ರ ಮೋದಿ, ರಾಹುಲ್ ಗಾಂಧಿ 27%, ಮತ್ತು ಕಾಕ್ರೋಚ್ ಪಾರ್ಟಿಗೆ 4%, ಯಾರೂ ಬೇಡ ಅನ್ನೋದಕ್ಕೆ ಒಂದು 4%. ವೆರಿ ಇಂಟ್ರೆಸ್ಟಿಂಗ್. ಆ ಸಂಖ್ಯೆ ಇಲ್ಲಿ ಜಾಸ್ತಿ ಅನಿಸ್ಬೋದು, ಇದರಲ್ಲಿ 45 ಅಂತ ಹೇಳಿದಾಗ ಕಂಪ್ಯಾರಿಸನಲ್ಲಿ. ಆದರೆ ಮೂರನೇ ಟರ್ಮು ಅದೇ ಉತ್ಸಾಹವನ್ನು, ಅದೇ ಅವರ ಇಂಟೆನ್ಷನ್ನ ಕಾಪಾಡಿಕೊಂಡು ಹೋಗೋ ನಿಟ್ಟಿನಲ್ಲಿ ವೈಫಲ್ಯತೆ ಸಹಜವಾಗಿ ಕಾಡುತ್ತೆ. ಓಕೆ, ಅಂದರೆ ನೇರ ಹಣಾಹಣಿ ಯಾರು? ಈಗ ಪ್ರಧಾನಿ ಮೋದಿಗೆ ಯಾವ ವರ್ಚಸ್ಸಿದೆ, ರಾಹುಲ್ ಗಾಂಧಿಗೆ ಯಾವ ವರ್ಚಸ್ಸಿದೆ ಅನ್ನೋದನ್ನು ಕೂಡ ಜನ ನಿರ್ಧಾರ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮುಂದಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ. ಓಕೆ, ಈಗ ನರೇಂದ್ರ ಮೋದಿ ಅವರಿಗೆ 3 ಟರ್ಮ್ಗಳ ಕಾಲ, ಇದು 3ನೇ ಟರ್ಮ್, ಅವರು ಪ್ರಧಾನಿಯಾಗಿ ಇದ್ದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ. ಆದರೆ ಅಧಿಕಾರದಲ್ಲೇ ಇಲ್ಲ, ಕೇವಲ ವಿರೋಧ ಪಕ್ಷದಲ್ಲಿ ಒಂದು ಪಕ್ಷದ ಅಧಿನಾಯಕನಾಗಿ ಇರುವಂಥ ರಾಹುಲ್ ಗಾಂಧಿ. ಹೀಗಾಗಿ ಅವರ ಒಂದು ವರ್ಚಸ್ಸು ಗೊತ್ತಾಗಬೇಕು ಅಂತ ಹೇಳಿದಾಗ ಒಂದಿಷ್ಟು ಸಮಯ ಬೇಕೇ ಬೇಕಾಗತ್ತೆ. ಯಾರಿಗೇ ಆಗಲಿ, ಎಲ್ಲರೂ ಕೂಡ ಒಂದು ಯುನಿಕ್ ಪರ್ಸ್ನಾಲಿಟಿನೇ. ಇವ್ರು ಮಾತ್ರ ಗ್ರೇಟು, ಇವ್ರು ಮಾತ್ರ ಗ್ರೇಟು ಅಂತ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ನವ್ರಿಗೆ ರಾಹುಲ್ ಗಾಂಧಿನೇ ನೆಚ್ಚಿನ ನಾಯಕ, ಸಿ ದ ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅಂತ ಬಂದಾಗ ಭಾರತೀಯ ಜನತಾ ಪಕ್ಷದಲ್ಲಿ ದೇವ್ರ ಥರ ಪೂಜಿಸೋರಿದ್ದಾರೆ. ಹಾಗಾದರೆ ವಾಟ್ ಈಸ್ ದ ಟ್ರುತ್? ಕಾಕ್ರೋಚ್ ಜನತಾ ಪಾರ್ಟಿ ಆಗಿರ್ಬೋದು, ಅಥವಾ ಇನ್ನುಳಿದಂಥ ಅನೇಕ ಪಕ್ಷಗಳಿರಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು, ಜನಪ್ರಿಯತೆ ಜಾಸ್ತಿ ಇದೆ ರೀ, ಆದರೆ ಏನು ಯೂಸ್ ಇಲ್ಲ ಅಂತ ಹೇಳುವವರು ಇದ್ದಾರೆ. ಆದರೆ ನಿಜಕ್ಕೂ ಹೇಳಬೇಕಾಗಿರೋರು ಯಾರು? ಯಾವುದೇ ಪಕ್ಷದವರು ಅಂತಲ್ಲ, ಅವರಿಗೊಂದು ಲೇಬಲ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇರುತ್ತೆ ಅಲ್ವೇ? ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇರುತ್ತೆ. ಆದರೆ ಜನರಿಗೆ ಅವ್ರಿಗೇನು ಬೇಕಾಗಿದೆ? ತಮ್ಮ ಬದುಕು ಕಟ್ಕೊಳ್ಬೇಕಾಗಿದೆ ಅಲ್ವೇನ್ರಿ? ಒಳ್ಳೆ ಆಹಾರ ಬೇಕು, ಒಳ್ಳೆ ಗಾಳಿ ಬೇಕು, ಇದನ್ನ ಬಿಟ್ಟು ಬೇರೆ ಏನಾದರೂ ಮಾತನಾಡ್ತೀವ? ಶಿಕ್ಷಣ ಬೇಕು, ಉದ್ಯೋಗ ಬೇಕು, ಎಜುಕೇಷನ್ ಚೆನ್ನಾಗಿರಬೇಕು, ಹೆಲ್ತ್ ಸೆಕ್ಟರ್ ಚೆನ್ನಾಗಿರಬೇಕು. ಇನ್ನು ಏನು ಅತಿ ಹೆಚ್ಚು ಬಯಸ್ತೀವ್ರಿ? ಆ ನಿಟ್ಟಿನಲ್ಲಿ ಏನಾದರೂ ಸರ್ಕಾರಗಳು ಪ್ರಯತ್ನ ಪಡ್ತಾ ಇದ್ದಾವ? ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲರೂ ಇಲ್ಲಿರೋ ಜನನೇ ತಾನೇ. ಏನು ದೇಶ ಅಂದ ತಕ್ಷಣ ಬೇರೆ ಜನ ಬರ್ತಾರೆ, ರಾಜ್ಯ ಅಂದರೆ ರಾಜ್ಯದವರೇ. ರಾಜ್ಯ ಅಂದರೂ ದೇಶದಲ್ಲೇ ಬರುತ್ತೆ ಕಣ್ರಿ ಅಲ್ವಾ? ನಮ್ಮ ದೇಶ ಚೆನ್ನಾಗಿರಬೇಕು. ದೇಶ ಚೆನ್ನಾಗಿರಬೇಕು ಅಂದರೆ ವಾಟ್ ಡಸ್ ಇಟ್ ಮೀನ್? ನಾವು ಚೆನ್ನಾಗಿರಬೇಕು, ಪ್ರತಿಯೊಬ್ಬರೂ ದೇಶನೇ, ಒಬ್ಬೊಬ್ಬನೂ ಒಂದೊಂದು ದೇಶನೇ ಅಲ್ವಾ? ಅಂದರೆ ಆ ಒಂದು ಸಮೂಹ ವ್ಯವಸ್ಥೆಯಲ್ಲಿ ನಾವಿದ್ದಾಗ, ಮನುಷ್ಯ ಸಂಘಜೀವಿ ಅಂತ ಇದ್ದಾಗ, ಪ್ರತಿಯೊಬ್ಬನಿಗೂ ಕೂಡ ದೇಶ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನುವ ಭಾವನೆ ಬರೋ ನಿಟ್ಟಿನಲ್ಲಿ, ಚಿಂತನೆ ಹಚ್ಚುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಕಾರ್ಯ ನಿರ್ವಹಿಸ್ತಾ ಇದ್ದಾವ? ಬರೀ ನೀವು ಕುಂಕುಮ ಹಾಕೊಂಡ ತಕ್ಷಣ, ಶಾಲ್ ಹಾಕೊಂಡ ತಕ್ಷಣ ನಾವು ಭಾರತೀಯರಾಗ್ಬಿಡ್ತೀವ, ಹಿಂದೂಗಳಾಗ್ಬಿಡ್ತೀವ? ಅಥವಾ ನಮ್ಮ ಜೀವನ ಚೆನ್ನಾಗಿರ್ಬೇಕಾ? ಎಲ್ರಿಗೂ ಮ್ಯೂಚುವಲ್ ರೆಸ್ಪೆಕ್ಟ್ ಕೊಟ್ಕೊಂಡಿರ್ಬೇಕಾ? ಹಾಗಂತ ಕುಂಕುಮ ಹಚ್ಚೋದು, ಶಾಲ್ ಹಾಕ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಅದರ ಜೊತೆಗೆ ನಮ್ಮ ನಡವಳಿಕೆ ಹೇಗಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವ ಒಂದು 1 ಲೈನ್ ಅಜೆಂಡಾ